ನಮಸ್ಕಾರ. ಮುಖ್ಯಾಂಶಗಳು. ಬಿಜೆಪಿ ಸರ್ಕಾರದ ಜನಸ್ಪಂದನ ಸಮಾವೇಶ, ಕೇಂದ್ರ ಸಚಿವರು, ಹಿರಿಯ ನಾಯಕರು ಭಾಗಿ. ಅಹಮದಾಬಾದ್ನಲ್ಲಿ ಕೇಂದ್ರ ರಾಜ್ಯ ವಿಜ್ಞಾನ ಸಮ್ಮೇಳನ, ಭಾರತ ವೈಜ್ಞಾನಿಕ ಕ್ಷೇತ್ರ ಜಾಗತಿಕ ಹೂಡಿಕೆ ಸೂಚ್ಯಂಕದಲ್ಲಿ 46ನೇ ಸ್ಥಾನಕ್ಕೆ ಏರಿಕೆ, ಪ್ರಧಾನಿ ನರೇಂದ್ರ ಮೋದಿ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ 3 ದಿನ ಸೌದಿ ಅರೇಬಿಯಾ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ಸೇರಿ ಪ್ರಮುಖ ವಿಷಯ ಕುರಿತು ಸಮಾಲೋಚನೆ. ಅಮೆರಿಕಕ್ಕೆ ಭೇಟಿ ನೀಡಿರುವ ರಾಜ್ಯ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ವಾಷಿಂಗ್ಟನ್ನಲ್ಲಿ ವಿವಿಧ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಚರ್ಚೆ. ವಾರ್ತೆಗಳ ವಿವರ. ಬಿಜೆಪಿ ಸರ್ಕಾರದ ಆಡಳಿತಾವಧಿ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಘುನಾಥಪುರದಲ್ಲಿ ಆರಂಭವಾಗಿದೆ. ರಾಜ್ಯ ಸರ್ಕಾರದ ಸಾಧನೆ ಮತ್ತು ಪ್ರಣಾಳಿಕೆ ಆಧರಿಸಿ ಕೈಗೊಂಡ ತೀರ್ಮಾನಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಜನಸ್ಪಂದನ ಕಾರ್ಯಕ್ರಮ ಇದಾಗಿದ್ದು, ಚಿಕ್ಕಬಳ್ಳಾಪುರ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಪುಟ ಸಹೋದ್ಯೋಗಿಗಳು, ಬಿಜೆಪಿ ಶಾಸಕರು, ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೈಗೊಂಡಿರುವ ಹಲವಾರು ಅಭಿವೃದ್ಧಿ ಯೋಜನೆಗಳು, ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಲುಪಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು. ಜನ ಸೇರುವಂಥ ನಿರೀಕ್ಷೆ ಇದೆ. ನಮ್ಮ ಕೇಂದ್ರ ಸಚಿವರಾದಂಥ ಸ್ಮೃತಿ ಇರಾನಿಯವರು ಬರ್ತಾ ಇದ್ದಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್ ಈ ಭಾಗದಲ್ಲಿ ಪಕ್ಷ ಅತ್ಯುತ್ತಮವಾದಂಥ ಸಂಘಟನೆಯನ್ನು ಮಾಡಿದೆ. ಬರುವಂಥ ದಿನಗಳಲ್ಲಿ ಈ ಭಾಗದಲ್ಲಿ ದಾಖಲೆ ಪ್ರಮಾಣದ ವಿಜಯವನ್ನು ಸಾಧಿಸಿದ್ದೇವೆ. ಅದರ ಸಂಕೇತವಾಗಿ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಲ್ಲಿ ನಾವು ಮಾಡಿರುವಂಥ ಕೆಲಸ ಕಾರ್ಯಕ್ರಮಗಳು ಜನರಿಗೆ ಅವರಿಗೆ ಕಷ್ಟದಲ್ಲಿ ಆಗಿರುವಂಥ ನೆರವು ಮತ್ತು ವಿದ್ಯಾರ್ಥಿಗಳಿಗೆ, ರೈತರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಮಾಡಿರುವಂಥ ಕಾರ್ಯಕ್ರಮಗಳನ್ನು ತಿಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೀವಿ. ಇದೀಗ ಈ ಕಾರ್ಯಕ್ರಮದ ನೇರ ಪ್ರಸಾರ. ಹಿರಿಯ ನಾಯಕರು ಕೂಡ ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡ್ರು. ನಮ್ಮ ಕಾರ್ಯಕ್ರಮ ಯಾವತ್ತೂ ಅದ್ರ ಮುಂದಕ್ಕೆ ಮಾಡಬಹುದು. ನಮ್ಮ ಕಾರ್ಯಕರ್ತನ ಸಾವಿಗೆ ನಾವು ಕಂಬನಿ ಮಿಡಿಯೋದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನೈತಿಕ ಸ್ಫೂರ್ತಿಯನ್ನ, ಸ್ಥೈರ್ಯವನ್ನ ಕೊಡುವಂತ ಕೆಲಸ ನಮ್ಮ ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಆಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡು, ಇದು ಭಾರತೀಯ ಜನತಾ ಪಕ್ಷದ ಧೋರಣೆ. ಮಾನ್ಯ ಬಂಧುಗಳೇ, ಇದು ಯಾವ ವ್ಯಕ್ತಿಯ ಉತ್ಸವ ಅಲ್ಲ, ಯಾವ ಒಂದು ವ್ಯಕ್ತಿಯ ವೈಭವೀಕರಣ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ಸರ್ಕಾರದ 3 ವರ್ಷಗಳ ಸಾರ್ಥಕ ಸೇವೆಯ ಹಾಗೂ ಸಾಮಾಜಿಕ ಸಬಲೀಕರಣ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಅನಾವರಣ ಇವತ್ತು ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಸರ್ಕಾರಕ್ಕೆ ನಮ್ಮ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಂತಹ ರಿಪೋರ್ಟ್ ಕಾರ್ಡ್ ಅನ್ನ ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ಮಾನ್ಯ ಬಸವರಾಜ ಬೊಮ್ಮಾಯಿರವರ ಸರ್ಕಾರ ಇವತ್ತು ಈ ನಾಡಿನ ಮುಂದೆ, ನಿಮ್ಮ ಮುಂದೆ ಇಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳಾದ ಮೊದಲನೇ ದಿವಸ ಅವ್ರು ಮಾಡಿದಂತ ಕೆಲಸ, ನಮ್ಮ ರೈತಾಪಿ ಜನರ ಮಕ್ಕಳಿಗೆ ಅವರಿಗೆ ಸಬಲೀಕರಣ ಮಾಡಬೇಕು. ಸಬಲೀಕರಣ ಹೇಗಾಗ್ತದೆ? ಹಣ ಕೊಡೋದ್ರಿಂದ ಆಗೋದಿಲ್ಲ, ಶಿಕ್ಷಣದಿಂದ ಮಾತ್ರ ಸಬಲೀಕರಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಧೋರಣೆಯನ್ನ ಇಟ್ಕೊಂಡು ಇವತ್ತು 10 ಲಕ್ಷ ರೈತರ ಮಕ್ಕಳ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಇವತ್ತು 10 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದು ಮಾನ್ಯ
ಪ್ರಧಾನಿ ನರೇಂದ್ರ ಮೋದಿ ಇಂದು ಅಹಮದಾಬಾದ್ನಲ್ಲಿ ಆರಂಭವಾದ 2 ದಿನಗಳ ಕೇಂದ್ರ ರಾಜ್ಯ ವಿಜ್ಞಾನ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬಳಿಕ ಅವರು ದೇಶದ ವಿಕಾಸದಲ್ಲಿ ವಿಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತಿದೆ, ದೇಶದ ಅಭಿವೃದ್ಧಿಯ ಮೂಲಕ ಉತ್ತಮ ದೇಶದಲ್ಲಿ ಹಲವು ದಶಕಗಳವರೆಗೆ ವಿಜ್ಞಾನ ಮತ್ತು ವಿಜ್ಞಾನಿಗಳನ್ನು ನಿರ್ಲಕ್ಷಿಸಲಾಗುತ್ತಿತ್ತು. ಇದರಿಂದಾಗಿ ವಿಜ್ಞಾನಿಗಳ ಸದ್ಬಳಕೆ ಸಾಧ್ಯವಾಗಿರಲಿಲ್ಲ. 2014ರ ನಂತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಹೂಡಿಕೆ ಪ್ರಮಾಣ ಹೆಚ್ಚಾಗುತ್ತಿದೆ. ವೈಜ್ಞಾನಿಕ ಕ್ಷೇತ್ರಕ್ಕೆ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದಿಂದ ಭಾರತ ವೈಜ್ಞಾನಿಕ ಕ್ಷೇತ್ರ ಜಾಗತಿಕ ಹೂಡಿಕೆ ಸೂಚ್ಯಂಕದಲ್ಲಿ 46ನೇ ಸ್ಥಾನಕ್ಕೆ ಏರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. प्रशासन से जुड़े हम लोगों का दायित्व ಈ ಬೆಳವಣಿಗೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಇನ್ನು ಮೇಲ್ಮಟ್ಟಕ್ಕೆ ಏರಲು ಸರ್ಕಾರ ಹಲವು ಉಪಕ್ರಮಗಳನ್ನು ಕೈಗೊಂಡಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದ್ದು, ಇದಕ್ಕೆ ಎಲ್ಲರೂ ಒಗ್ಗಟ್ಟಿನ ಸಹಕಾರ ನೀಡಬೇಕು ಎಂದು ಹೇಳಿದರು. ಪ್ರತಿ ರಾಜ್ಯಗಳು ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳಲು ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಮತ್ತು ಪೂರಕ ಬೆಂಬಲವನ್ನು ನೀಡಬೇಕು ಎಂದು ಕರೆ ನೀಡಿದರು. मोक्ष से अशुभात, अर्थात ज्ञान जब विज्ञान के साथ जुड़ता है, जब ज्ञान और विज्ञान से हमारा परिचय होता है, तो संसार की सभी समस्याओं और संकटों से मुक्ति का रास्ता अपने आप खुल जाता है. समाधान का, सॉल्यूशन का, इवोल्यूशन का और इनोवेशन का आधार विज्ञान ही है. इसी प्रेरणा से आज का नया भारत जय जवान, जय किसान, जय विज्ञान के साथ ही जय अनुसंधान का आह्वान करते हुए आगे बढ़ रहा है. साथियों, बीते समय का एक अहम पक्ष है जिसकी ओर मैं आपका ध्यान दिलाना चाहता हूं. इतिहास की वो सीख केंद्र और राज्य दोनों के लिए भविष्य का मार्ग बनाने में बहुत सहायक होगी. अगर हम पिछली शताब्दी के शुरुआती दशकों को याद करें तो पाते हैं कि दुनिया में किस तरह तबाही और त्रासदी का दौर चल रहा था. और इसके अतिरिक्त ಇದಕ್ಕೂ ಮುನ್ನ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಆವಿಷ್ಕಾರ ಮತ್ತು ತಂತ್ರಜ್ಞಾನದಲ್ಲಿ ಆಗುತ್ತಿರುವ ಸಂಶೋಧನೆಗಳಿಂದ ಇಂದು ಪ್ರತಿ ಮನೆಯಲ್ಲೂ ಹೊಸ ತಂತ್ರಜ್ಞಾನಗಳ ಪರಿಚಯವಾಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ವಿಜ್ಞಾನಿಗಳು ನಿರಂತರವಾಗಿ ಕೈಗೊಳ್ಳುತ್ತಿರುವ ಸಂಶೋಧನೆಗಳಿಂದಾಗಿವೆ ಎಂದು ತಿಳಿಸಿದರು. ताकि अगले 25 वर्ष ये युवा अपनी पूरी ऊर्जा के साथ देश की सेवा को समर्पित हो सके. ರಾಜಸ್ಥಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 2 ದಿನಗಳ ಭೇಟಿ ನೀಡಿದ್ದಾರೆ. ಇಂದು ಬೆಳಗ್ಗೆ ತನೋಟ್ ಮಾತಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಅವರು ಜೈಸಲ್ಮೇರ್ನಲ್ಲಿ ಗಡಿ ಪ್ರವಾಸೋದ್ಯಮ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. वहां पे जो शिलान्यास का कार्यक्रम है और उन्होंने उद्घाटन किया, शिलान्यास किया कि किस तरह से इस तनोट माता मंदिर परिसर का और भी इसका विस्तारीकरण हो सके, इसको और भी इसका विकास हो सके. इस संबंध में उन्होंने वहां पे भूमि पूजन और शिलान्यास किया. और उससे पहले विजय स्तंभ पर हमने आपको दिखाया कि किस तरह से वो उन्होंने ಇದಕ್ಕೂ ಮುನ್ನ ಹುತಾತ್ಮ ಯೋಧರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. जैसलमेर में मौजूद विजय स्तंभ, जहां केंद्रीय गृह मंत्री अमित शाह ने पुष्पांजलि अर्पित की. ಜೋಧ್ಪುರದಲ್ಲಿ ಅವರು ಬಿಜೆಪಿಯ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಯ ಸಮಾರೋಪ ಸಮಾರಂಭ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇಂದಿನಿಂದ 3 ದಿನಗಳ ಕಾಲ ಸೌದಿ ಅರೇಬಿಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ.
ಅವರು ಕಿಂಗ್ಡಮ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಸೌದಿ ಅರೇಬಿಯಾದಲ್ಲಿ ನಡೆಯಲಿರುವ ರಾಜಕೀಯ, ಭದ್ರತೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಸಚಿವರುಗಳ ಸಮಿತಿಯ ಆರಂಭಿಕ ಸಭೆಯಲ್ಲಿ ಜೈಶಂಕರ್ ಅವರು ಆ ದೇಶದ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಬಿನ್ ಫರಾನ್ ಅಲ್ ಸೌದ್ ಅವರೊಂದಿಗೆ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ಭೇಟಿಯ ವೇಳೆ ಗಲ್ಫ್ ಸಹಕಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಯೇಫ್ ಫಲ್ಹಾ ಮುಬಾರಕ್ ಅಲ್ ಹಜ್ರಫ್ ಹಾಗೂ ಸೌದಿ ಅರೇಬಿಯಾದ ಇನ್ನಿತರ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿರುವ ಭಾರತದ ವಿದೇಶಾಂಗ ಸಚಿವರು ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಇನ್ನಿತರ ಪ್ರಮುಖ ವಿಷಯಗಳ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 5,554 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ ಒಟ್ಟು 6,322 ಮಂದಿ ಗುಣಮುಖರಾಗಿದ್ದು, ಇದುವರೆಗೆ ಗುಣಮುಖರಾದವರ ಒಟ್ಟು ಸಂಖ್ಯೆ 4,39,13,294ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 98.70ರಷ್ಟಿದೆ. ಒಟ್ಟಾರೆ 48,850 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 0.11ರಷ್ಟಿದೆ. ಒಟ್ಟು ಮೃತಪಟ್ಟವರ ಸಂಖ್ಯೆ 5,28,139ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ ಶೇಕಡಾ 1.19ರಷ್ಟಿದೆ. ಬೆಂಗಳೂರಿನಲ್ಲಿ ಬರುವ ನವೆಂಬರ್ನಲ್ಲಿ ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಪೂರ್ವಭಾವಿಯಾಗಿ ಬಂಡವಾಳ ಹೂಡಿಕೆ ಆಕರ್ಷಿಸಲು ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಮುರುಗೇಶ್ ನಿರಾಣಿ ನೇತೃತ್ವದ ನಿಯೋಗ ಅಮೆರಿಕಕ್ಕೆ ಭೇಟಿ ನೀಡಿದೆ. ವಾಷಿಂಗ್ಟನ್ನಲ್ಲಿ ನಿನ್ನೆ ಅವರು ಹನಿವೇಲ್ ಕಂಪನಿಯ ಸರ್ಕಾರಿ ವ್ಯವಹಾರಗಳ ಉಪಾಧ್ಯಕ್ಷ ಸ್ಟೇಸಿ ಬರ್ನಾರ್ಡ್ ಮತ್ತು ಕರ್ಟ್ನಿ ಕೌಪರ್ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ 7,000ಕ್ಕೂ ಹೆಚ್ಚು ಉದ್ಯೋಗಿಗಳಿರುವ ಹನಿವೆಲ್ ಸಂಸ್ಥೆ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಅವರು ವಿವಿಧ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ವಾಣಿ ವಿಲಾಸ ಸಾಗರ ಭರ್ತಿಯಾಗಿದ್ದು, ಜಲಾಶಯ ವೀಕ್ಷಣೆಗೆ ಅಸಂಖ್ಯಾತ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿ ಆಶಾ. ಜಲಾಶಯ ಭರ್ತಿಯಾಗಿದ್ದು ಈ ದೃಶ್ಯ ಅತ್ಯಂತ ಮನಮೋಹಕವಾಗಿದೆ. ಕಣ್ತುಂಬಿಕೊಳ್ಳಲು ಕುಟುಂಬ ಸಮೇತ ಭೇಟಿ ನೀಡಿರುವುದಾಗಿ ಹೇಳಿದರು. ಮತ್ತೆ ಈಗ ಕೋಡಿತಿದಾಗಿದೆ ಅಂತ ನ್ಯೂಸ್ ಅಲ್ಲೆಲ್ಲ ನೋಡಿದ್ವಿ, ಅದಕ್ಕೋಸ್ಕರ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. 5 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ಖುಷಿ ಅನ್ನಿಸ್ತಿದೆ ನೋಡಕ್ಕೆ. ನೋಡ್ಕೊಂಡು ಹೋಗೋಣ ಅಂತ, ಮಕ್ಳಿಗೂ ತೋರ್ಸೋಣ, ಅದ್ರದ್ದೇ ನೇಚರ್ ಹೆಂಗಿರುತ್ತೆ ಅಂತ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮತ್ತೋರ್ವ ಪ್ರವಾಸಿ ಪ್ರಕಾಶ್, ವಾಣಿ ವಿಲಾಸ ಸಾಗರ ಭರ್ತಿಯಾಗಿರುವುದರಿಂದ ಈ ಭಾಗದ ರೈತರಿಗೆ ಮುಂದಿನ ದಿನಗಳಲ್ಲಿ ನೀರಾವರಿಗೆ ಅನುಕೂಲವಾಗಲಿದೆ ಎಂದರು. ಬಟ್ ಖುಷಿ ಪಟ್ಟರೆ ಸುಖ ಇಲ್ಲ. ನೋಡಿ ಅನುಭವಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಒಳ್ಳೆ ತಂಪಾದ ವಾತಾವರಣ ಇದೆ, ಒಳ್ಳೆ ಗಾಳಿ ಇದೆ. ಇನ್ನ 1,000 ಜನ ಬಂದು ನೋಡ್ಲಿ ಅಂತ ನಮ್ಮ ಆಸೆ. ಎರಡನೇ ದಿನ ಅಂದ್ರೆ ಎಷ್ಟು ನೀರು ಜಾಸ್ತಿ ತುಂಬುತ್ತೆ ಅಷ್ಟೇ ನಮ್ಮ ರೈತರು, ಸುತ್ತಮುತ್ತ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ಮಾತ್ರ ಸತ್ಯವಾದಂತ ಮಾತು. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, 130 ಅಡಿಯ ವಾಣಿ ವಿಲಾಸ ಜಲಾಶಯ 2ನೇ ಬಾರಿಗೆ ಭರ್ತಿಯಾಗಿದ್ದು ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ನದಿ ಪಾತ್ರದ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಆ ಸಂಬಂಧಪಟ್ಟಂತ ಇಲಾಖೆಯವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಕೂಡ ಹೋಗಿದ್ದಾರೆ ಕಳೆದ 6 ತಿಂಗಳ ಹಿಂದೆ. ಸೊ ಈಗ ಡ್ಯಾಮ್ಗೆ ಭದ್ರಾ ನೀರು ಮತ್ತು ಮಳೆ ಕೂಡ ಭಾಳ ಅನಿರೀಕ್ಷಿತ. ಇಷ್ಟು ಮಳೆ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅನಿರೀಕ್ಷಿತವಾದಂಥ ಈ ಒಂದು ಮಳೆಗೆ ನೀರು ಹೆಚ್ಚಾಗಿ ಬರ್ತಾ ಇರೋವಂಥದ್ದು. ಸೊ ಹಾಗಾಗಿ ಈಗ ಮುಂದಕ್ಕೆ ಕೂಡ ಏನೇನು ಫೆಸಿಲಿಟೀಸ್ನ ಇನ್ಬಿಲ್ಟ್ ಮಾಡ್ಕೋಬೇಕು ಅದ್ರ ಕಡೆ ಗಮನವನ್ನು ಕೊಡ್ತಾ ಇದ್ದೇವೆ. ಆದರೆ ಈಗ ಯಾವುದೇ ರೀತಿಯಾದಂಥ ಆತಂಕ ಬೇಡ ಅನ್ನುವಂಥದ್ದು ನಮ್ಮ ಒಂದು. ಈ ಕೋಡಿ ಮೇಲೆ ವಿವಿ ಜಲಾಶಯದ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಮೌಳಿ, ಜಲಾಶಯ ಭರ್ತಿಯಾಗಿರುವುದರಿಂದ ಈ ಭಾಗದ ರೈತರಿಗೆ ನೀರಿನ ಬವಣೆ ತಪ್ಪಲಿದೆ ಎಂದರು. ಆ ಕೆಕೆ ಅಣೆಕಟ್ಟಿನಲ್ಲಿ ಈ ಡ್ಯಾಮಿಗೆ ಸಂಬಂಧಪಟ್ಟ ಬಲದಂಡೆ ಕಾಲುವೆಯ ಗೇಟ್ಗಳು, ಎಡದಂಡೆ ಕಾಲುವೆ ಗೇಟ್ಗಳು
ಮತ್ತು ಹೆಚ್ಚುವರಿಯಾಗಿ ನದಿಗೆ ಹರಿಸ್ತಕ್ಕಂಥ ನೀರಿನ ಗೇಟು, ಈ ಥರ ಎಲ್ಲ ಗೇಟ್ಸು ಆ KK ಅಣೆಕಟ್ಟಲ್ಲಿ ಇರ್ತದೆ. ಹಾಗಾಗಿ ಇಲ್ಲಿಂದ ಹರಿದು ಹೋದ ನೀರು ಸುಮಾರು 11.8 ಕಿಲೋಮೀಟರ್ ಹರಿದು ಹೋಗಿ KK ಅಣೆಕಟ್ಟು ಸೇರಿ ಅಲ್ಲಿಂದ ಮುಂದಕ್ಕೆ ನದಿ ಪಾತ್ರಕ್ಕೆ ಹೋಗ್ತದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೊಸ ಯಳನಾಡಿನಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಕ್ರೀಡಾಕೂಟದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು. ಶಾಸಕಿ ಪೂರ್ಣಿಮಾ ಕೆ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಹೊಸ ಶಿಕ್ಷಣ ನೀತಿಯಿಂದ ವಿದ್ಯಾರ್ಥಿಗಳು ಕಲಿಕೆಗೆ ಮುಕ್ತ ಅವಕಾಶದ ಜತೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣದ ಗುಣಮಟ್ಟ ಬಹಳ ಕಡಿಮೆ ಇದೆ. ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿಯೂ ಗುಣಮಟ್ಟದ ಕಲಿಕೆ ಇಲ್ಲ. ಇದನ್ನು ಸಂಪೂರ್ಣ ಅರಿತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗೆ ಆದ್ಯತೆ ನೀಡುತ್ತಿವೆ ಎಂದು ತಿಳಿಸಿದರು. ನಮ್ಮ ಕೇಂದ್ರದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ನಾಯಕತ್ವದಲ್ಲಿ, ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನು ತರ್ತಾ ಇದ್ದೀವಿ. ಈ ಮೂಲಕ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಕನ್ನಡಿಗರಿಗೂ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ಇವತ್ತು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ನಮ್ಮೆಲ್ಲ ವಿಶ್ವಾಸ. ಚಾಮರಾಜನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಮಾತೃ ವಂದನಾ ಸಪ್ತಾಹ ಹಾಗೂ ಪೋಷಣಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ನಿನ್ನೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸಾಂಕೇತಿಕವಾಗಿ ಸೀಮಂತ ಕಾರ್ಯ ನೆರವೇರಿಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಹೊನ್ನಸ್ವಾಮಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ KM ಗಾಯತ್ರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ KM ವಿಶ್ವೇಶ್ವರಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಗೀತಾಲಕ್ಷ್ಮಿ, ಪೌಷ್ಟಿಕ ಆಹಾರ, ಆರೋಗ್ಯ, ಮಕ್ಕಳ ಪೋಷಣೆ ಕುರಿತು ಮಹಿಳೆಯರಿಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಪೋಷಣ ಅಭಿಯಾನ ನಡೆಯುತ್ತಿದೆ ಎಂದರು. ಅದರ ಜೊತೆಗೆ ಮಾತೃವಂದನಾ ಸಪ್ತಾಹವನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ನಿರ್ದೇಶನದಂತೆ ನಾವು ಈ ಪೋಷಣ ಮಾಸಾಚರಣೆಯಲ್ಲಿ ನಮಗೆ 4 ವಿಷಯಗಳನ್ನು ಕೊಟ್ಟಿದ್ದಾರೆ. ಈಗ ಮೊದಲನೇ ವಾರ ನಾವು ಮಹಿಳೆ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಮಹಿಳೆ ಮತ್ತು ಮಕ್ಕಳ ಆರೋಗ್ಯ ಅಂತ ಹೇಳುವಾಗ ಆರೋಗ್ಯ ತಪಾಸಣೆ ಮಹಿಳೆಯರಿಗೆ, ಗರ್ಭಿಣಿ ಬಾಣಂತಿಯರು, ಕಿಶೋರಿಯರು ಮತ್ತು ಮಕ್ಕಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು, ಅಪೌಷ್ಟಿಕತೆಯನ್ನು ಗುರುತಿಸುವಂಥದ್ದು, ಮಕ್ಕಳ ಎತ್ತರ ತೂಕವನ್ನು ಅಳೆದು ಅವರಿಗೇನಾದರೂ ಮೆಡಿಕಲಿ ಏನಾದರೂ ಸೇವೆ ಬೇಕಿತ್ತು ಅಂತ ಹೇಳಿದ್ರೆ ಅದನ್ನು ಕರ್ಕೊಂಡೋಗಿ ಕೊಡಿಸುವಂಥದ್ದು ಮೊದಲನೇ ವಾರ ನಾವು ಈ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ತಾಯಂದಿರಿಗೆ ಸಮುದಾಯದಲ್ಲಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಳಿಮಾವು ಗ್ರಾಮದಲ್ಲಿ ಆಯೋಜಿಸಿದ ಪೋಷಣ ಅಭಿಯಾನಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು. ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸಲಾಯಿತು. ಗರ್ಭಿಣಿಯಾದ 3 ತಿಂಗಳಿಗೆ ಫಲಾನುಭವಿ ಸುಧಾರಾಣಿ, ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಡಿ ಸಹಾಯಧನ ದೊರೆತಿದೆ. ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾಲಕಾಲಕ್ಕೆ ಉಚಿತ ಔಷಧಿ ಮತ್ತು ಪೌಷ್ಟಿಕ ಆಹಾರ ನೀಡುತ್ತಿರುವುದರಿಂದ ಬಹಳ ಅನುಕೂಲವಾಗಿದೆ ಎಂದರು. ಗರ್ಭಿಣಿ 9 ತಿಂಗಳಾಗಿ ಮಗು ಡೆಲಿವರಿ ಆದ ತಕ್ಷಣ ಮಗುವಿಗೆ 3 ಮಂತ್ಸ್ ಆಗಿ
ಸರ್ಕಾರದಿಂದ ಬರೋಂಥ ಇಂಜೆಕ್ಷನ್ ಎಲ್ಲ ಮಗುಗೆ ಕೊಟ್ಟಿರೋದು ರಿಪೋರ್ಟ್ಸ್ ಎಲ್ಲ ನೋಡಿ 3 ಮಂತ್ಸ್ ಮಗುಗೆ 3 ಮಂತ್ಸ್ ಕಂಪ್ಲೀಟ್ ಆಗಿರೋದು ರಿಪೋರ್ಟ್ಸ್ ಎಲ್ಲ ನೋಡಿ ಆಮೇಲೆ ಮತ್ತೆ 2000 ಡೆಪಾಸಿಟ್ ಮಾಡ್ತಾರೆ. ಇದು ಗರ್ಭಿಣಿಯವರಿಗೆ ಕೊಡುವಂತಹ ಸರ್ಕಾರದಿಂದ ಬರುವಂತಹ ಅಮೌಂಟ್ ಆಗಿರುತ್ತದೆ. ಮಾತೃ ವಂದನಾ ಯೋಜನೆ ಇದರಿಂದ ಸಿಗುತ್ತೆ ನಮಗೆ. ಅಲ್ಲಿ ಕೊಡುವ ಮತ್ತೋರ್ವ ಫಲಾನುಭವಿ ನಿಸರ್ಗ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರ ನೀಡುತ್ತಿರುವುದರಿಂದ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಅಪೌಷ್ಟಿಕತೆ ತಪ್ಪಿಸಲು ಸಹಕಾರಿಯಾಗಿದೆ ಎಂದರು. ನೀಗಿಸಬೇಕು ಅಂತಾನೆ ಡಾಕ್ಟರ್ ಹತ್ರ ಹೋಗಬಹುದು, ಇಲ್ಲೂ ಕೇಳಬಹುದು, ಎಲ್ಲರೂ ತಿಳಿದುಕೊಳ್ಳುತ್ತೇನೆ ಅಂತ ಹೇಳುತ್ತೇನೆ. ನಮ್ಮ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆ ಶಶಿರೇಖಾ ಅಪೌಷ್ಟಿಕತೆ ನಿವಾರಿಸಲು ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ ಎಂದರು. ಮತ್ತೆ ಮಾರ್ಚ್ 8ರಂದು ಈ ಯೋಜನೆ ಇದು ಪೋಷಣ ಅಭಿಯಾನ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ತಿಂಗಳು ಸೆಪ್ಟೆಂಬರ್ 1ರಿಂದ 30ನೇ ತಾರೀಕುವರೆಗೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಪ್ರತಿ ಕೇಂದ್ರವಾರು ಪ್ರತಿ ಗ್ರಾಮಗಳಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಆದರೆ ಈವಾಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಟ್ಟದಲ್ಲಿ ನಾವು ಪೋಷಣ ಅಭಿಯಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಪೌಷ್ಟಿಕ ಆಹಾರದ ಬಗ್ಗೆ ಇದು ಪ್ರತಿ ಗರ್ಭಿಣಿ ಬಾಣಂತಿಯರಿಗೆ ಮಕ್ಕಳಿಗೆ ಉಪಯೋಗ ಆಗೋ ಮಾಹಿತಿನ ಪೌಷ್ಟಿಕ ಆಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಅಂಗನವಾಡಿ ಕೇಂದ್ರದಿಂದ 3 ರಿಂದ 6 ವರ್ಷದ ಮಕ್ಕಳಿಗೆ ಪುಷ್ಟಿ ಹಾಲು ಮತ್ತೆ ಮೊಟ್ಟೆ ಇದು ಹಾಲು ಹಾಗೆ ಬೆಲ್ಲ ಸಕ್ಕರೆ ಎಲ್ಲ ಪ್ರತಿ ಕೇಂದ್ರದಿಂದನೂ ಕೂಡ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಈ ದಿನ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪರಶುರಾಮ ಜಿಲ್ಲೆಯಲ್ಲಿ ಪೋಷಣ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ಮತ್ತು ಆರೋಗ್ಯ ಇಲಾಖೆಯವರು, ಇತರೆ ಇಲಾಖೆಯವರೆಲ್ಲ ಪಾಲ್ಗೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಗ್ರಾಮಸ್ಥರಿಗೂ ಮಾತೃವಂದನ ಮಾತೃಪೂರ್ಣ ಯೋಜನೆಯ ಸೌಲಭ್ಯಗಳ ಬಗ್ಗೆ ವಿವರವಾಗಿ ಈಗಾಗಲೇ ತಿಳಿಸಿದ್ದೇವೆ. ಅದೇ ರೀತಿ ಪೌಷ್ಟಿಕ ಆಹಾರವನ್ನು ಮತ್ತು ಮಕ್ಕಳಿಗೂ ಅವರಿಗೂ ಗರ್ಭಿಣಿ ಬಾಣಂತಿಯರು ತೆಗೆದುಕೊಳ್ಳಬೇಕೆಂದು ಎಲ್ಲ ತಿಳಿಸಲಾಗಿದೆ. ಪೌಷ್ಟಿಕ ಶಿಬಿರವನ್ನು ಮಾಡಿ ಅವರಿಗೆ ಯಾವ ರೀತಿ ಆಹಾರ ತಗೋಬೇಕು, ಬೆಳಿಗ್ಗೆ ಏನು ತಿನ್ನಬೇಕು, ಸೊಪ್ಪು ತರಕಾರಿ ಹಣ್ಣು ಇದೆಲ್ಲ ಹೆಚ್ಚು ಸೇವಿಸಿ ಅಂತ ಹೇಳಿದ್ದೀವಿ. ಎಲ್ಲ ರೀತಿಯಿಂದ ಎಲ್ಲರೂ ವಿವಿಧ ಬಗೆಯ ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಪುಸ್ತಕದ ರಕ್ಷಾ ಕವಚ ಸುಂದರವಾಗಿದ್ದಾಗ ಸಹಜವಾಗಿ ಅದು ಜನರನ್ನು ಆಕರ್ಷಿಸುತ್ತದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ನಶಿಸುತ್ತಿರುವ ಕೈಮಗ್ಗದ ಕಣಕ್ಕೆ ಜೀವ ನೀಡುವ ಕ್ರಾಂತಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದಲ್ಲಿ ನಡೆದಿದೆ. ಪುಸ್ತಕಕ್ಕೂ ಮುಖಪುಟಕ್ಕೂ ಕೈಮಗ್ಗದ ರವಿಕೆ ಕಣಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಎನ್ನುತ್ತೀರಾ? ಹಾಗಾದರೆ ಬನ್ನಿ ಈ ಕುರಿತು ಒಂದು ವರದಿ ನೋಡೋಣ. ಹೆಚ್ಚಾದಂತೆಲ್ಲ ಕೈಮಗ್ಗ ನೇಕಾರರ ದುಡಿಯುವ ಕೈಗೆ ಕೆಲಸವೇ ಇಲ್ಲದಂತಾಗಿತ್ತು. ಒಂದು ಕಾಲದಲ್ಲಿ ಭಾರೀ ಬೇಡಿಕೆಯಲ್ಲಿದ್ದ ಕರುನಾಡ ಅಸ್ಮಿತೆಯಾದ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ವರ್ಣಮಯ ರೇಷ್ಮೆಯ ರವಿಕೆ ಕಣಗಳನ್ನು ನೇಯುತ್ತಿದ್ದ ನೇಕಾರರ ಬದುಕು ಜೀವನೋಪಾಯವೂ ಅಪಾಯಕ್ಕೆ ಸಿಲುಕಿತ್ತು. ಈಗ ಗುಳೇದಗುಡ್ಡದ ಯುವಕ ರಮೇಶ್ ವರ್ಷಾಂತ್ಯದಲ್ಲಿ ಮತ್ತು ಹೊಸ ವರ್ಷದಲ್ಲಿ ಯಥೇಚ್ಛವಾಗಿ ಮಾರಾಟವಾಗುವ ಡೈರಿಗಳಿಗೆ, ಅಂಗಡಿಗಳಲ್ಲಿ ಲೆಕ್ಕ ಬರೆಯಲು ಬಳಸುವ ಪುಸ್ತಕಗಳಿಗೆ, ನೋಟ್ಬುಕ್ಗಳಿಗೆ ರವಿಕೆಯ ಕಣದ ರಕ್ಷಾ ಕವಚ ತೊಡಿಸುವ ಮೂಲಕ ಹೊಸ ರೂಪ ನೀಡಿದ್ದು ಇದಕ್ಕೆ ಬೇಡಿಕೆಯೂ ಹೆಚ್ಚಾಗುತ್ತಿದೆ. ಕಣ ಅಂದರೆ ಬರೀ ಕಣ ಬ್ಲೌಸಿಗೆ ಮಾತ್ರ ಮೀಸಲಾಗಿದೆ. ಮತ್ತು ಬ್ಲೌಸ್ ಬಿಟ್ಟರೆ ಮತ್ತೇನು ಮಾಡೋದು ತುಂಬ ಕಷ್ಟ ಸರ್. ಅದರಲ್ಲಿ ಅದಕ್ಕೋಸ್ಕರ ಅದು ತುಂಬ ಜನಕ್ಕೆ ಬಳಕೆನೂ ಆಗಲ್ಲ, ತುಂಬ ಜನ ಬಳಸೋದು ಇಲ್ಲ. ಈಗ ನಮ್ಮ ಹತ್ರ ತುಂಬ ಸ್ಟಾಕ್ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನ ಏನು ಮಾಡೋದು ಅಂತ ಚರ್ಚೆ ಮಾಡ್ತಿರ್ಬೇಕಾದ್ರೆ ಬೆಂಗಳೂರಲ್ಲಿ ಅಕ್ಷರ ಪ್ರಿಂಟರ್ಸ್ ಅವರು ನಾಗರಾಜ್ ಅಂತ ಇದ್ದಾರೆ. ನಾನು ಅವ್ರ ಹತ್ರ ಹಿಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸರ್ ಹಿಂಗೆ ಆಗಿದೆ ಏನು ಮಾಡೋದು ಅಂತ ಕೇಳಿದಾಗೆ ಅವ್ರು ಹೇಳಿದರು, ಇಲ್ಲಪ್ಪ ನಾನು ಈಗ ಚರ್ಕದ ಬಟ್ಟೆ ತೊಗೊಂಡು ನಾವು ಕಾಟನ್ ಬಟ್ಟೆಯಲ್ಲಿಂದ ಬುಕ್ ಮಾಡ್ತಾಯಿದ್ದೀವಿ, ಬೇಕಾದ್ರೆ ನಿಂದು ಕಣದ ಬಟ್ಟೆ ಕೊಡು ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತೇಳಿ ಅಕ್ಷರ ಪ್ರಿಂಟರ್ಸ್ ಅವರು ಹೇಳಿದರು ಸರ್. ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಮಾಡಿಕೊಟ್ರು, ನಮಗೆ ಸಾಲದ ರೂಪದಲ್ಲಿ ಮಾಡಿಕೊಟ್ಟು ಚೆನ್ನಾಗಿತ್ತು ಸರ್. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಗುಳೇದಗುಡ್ಡದ ನೇಕಾರರು 600 ಮೀಟರ್ಗೂ ಹೆಚ್ಚು ರೇಷ್ಮೆ ಕಣ ನೇಯ್ದಿದ್ದರು. ಆದರೆ ವ್ಯಾಪಾರವಾಗದೆ ಕಂಗಾಲಾಗಿದ್ದರು. ಇದೇ ಸಂದರ್ಭದಲ್ಲಿ ಸ್ಥಳೀಯತೆಗೆ ಧ್ವನಿಯಾಗಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಕರೆಗೆ ಉತ್ತಮ ಸ್ಪಂದನೆ ದೊರೆತು ಸ್ಥಳೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದ ರಮೇಶ್ ರವಿಕೆಯ ಕಣವನ್ನು ನೋಟ್ ಪುಸ್ತಕ, ಡೈರಿಗಳ ಹೊದಿಕೆಯ ರಕ್ಷಾ ಕವಚವಾಗಿ ಮಾಡಿ ತಮ್ಮದೇ ಅಂತರ್ಜಾಲ ತಾಣ ನಿರ್ಮಿಸಿ ಸಾಮಾಜಿಕ ತಾಣಗಳ ಮೂಲಕ ಪ್ರಚಾರ ಮಾಡಿದರು. ಇದರಿಂದ ನೇಕಾರರ ಬದುಕು ಹಸನಾಯಿತು, ಹೊಸತನದ ನಾವೀನ್ಯತೆಗೆ ಬಂಗಾರದ ಬೆಲೆಯೂ ಬಂದಿತು. ದೀಪಿಕಾ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರೆಲ್ಲ ತೊಗೊಂಡು ಸ್ವಲ್ಪ ಟ್ವಿಟರಲ್ಲೆಲ್ಲ ಹಾಕಿದ್ದಾರೆ. ಅದು ತುಂಬ ಜನ ನೋಡಿ ಖುಷಿಯಾಗಿ ಅವಾಗಿಂದ ತುಂಬ ಜನ ಖರೀದಿ ಮಾಡಿದ್ದಾರೆ ಸರ್.
ಮತ್ತು ಅವರೇ ಖುದ್ದಾಗಿ ಒಂದು 60 ಬುಕ್ ತೊಗೊಂಡು ಅವ್ರ ಸ್ಟಾಫ್ಗೆಲ್ಲ ಉಡುಗೊರೆ ಹಾಕಿ ಕೊಟ್ಟಿದ್ದಾರೆ ಸರ್. ಸಾರ್ವಜನಿಕರು, ಉದ್ಯಮಿಗಳು ಹೊಸ ವರ್ಷದ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡುವ ಡೈರಿಗಳಿಗೆ ಇಂತಹ ಸಾಂಪ್ರದಾಯಿಕ ಮತ್ತು ಕೈಮಗ್ಗದ ಕಣದ ರಕ್ಷಾ ಕವಚ ಹಾಕಿಸಿ ನೀಡಿದರೆ ಅದು ಆಕರ್ಷಕವಾಗಿಯೂ ಇರುತ್ತದೆ. ಜೊತೆಗೆ ಕೈಮಗ್ಗದ ಬಡ ನೇಕಾರರ ಬದುಕು ಹಸನಾಗುತ್ತದೆ ಎಂಬುದು ರಮೇಶ್ ಅನಿಸಿಕೆ. ಈಗ ಆಲ್ಮೋಸ್ಟ್ ಆಲ್ ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲ ರಾಜ್ಯಗಳಿಗೂ ಕಳಿಸಿದೆ ಸರ್. ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ಮೊದಲಿಗೆ 2 ಬುಕ್ ತಗೊಂಡಾದರೂ ನೋಡಿದ್ದಾರೆ ಸರ್ ಎಲ್ಲರೂ. ಗುಳೇದಗುಡ್ಡದಲ್ಲಿ ರೇಷ್ಮೆಯಿಂದ ಚರಕದಲ್ಲಿ ನೂಲು ತೆಗೆದು ಅದಕ್ಕೆ ಬಣ್ಣ ಹಾಕಿ ರೀಲು ಸುತ್ತಿ ಕೈಮಗ್ಗದಲ್ಲಿ ವಿವಿಧ ವಿನ್ಯಾಸದ ರೇಷ್ಮೆ ಕಣ ನೇಯಲಾಗುತ್ತದೆ. ಈ ಕಣದ ದರವೂ ದುಬಾರಿ. 1 ಮೀಟರ್ ಕಣಕ್ಕೆ ಕನಿಷ್ಠ 600 ರೂಪಾಯಿ ಆಗುತ್ತದೆ. ಇಷ್ಟು ದುಬಾರಿ ಹಣ ಕೊಟ್ಟು ಖರೀದಿಸಿ ರವಿಕೆ ಹೊಲಿಸಿಕೊಳ್ಳುವವರ ಸಂಖ್ಯೆ ವಿರಳ. ಇದರಿಂದಾಗಿ ಕಣ ಮಾರಾಟವಾಗದೆ ಕಂಗಾಲಾಗಿದ್ದ ಕೈಮಗ್ಗದ ನೇಕಾರರಿಗೆ ಈಗ ಮರುಜೀವ ಬಂದಂತಾಗಿದೆ. ಈ ಬಗ್ಗೆ ನೇಕಾರರು ಸಂತಸ ವ್ಯಕ್ತಪಡಿಸುತ್ತಾರೆ. ಈಗ ಇದನ್ನ ಉದ್ಯೋಗ ಮಾಡ್ತೇವ್ರಿ, ಕಂಡ್ಕಿ ಸುತ್ತದು, ಅಣಿಗೆ ಕೆಚ್ಚೋದು ಮಾಡ್ತೇವೆ. ಚಲೋ ಆಗೈತ್ರಿ, ಅನುಕೂಲ ಆಗೈತ್ರಿ. ಮೊದ್ಲೇಕ್ರಿ 20 ರೂಪಾಯಿಗೆ ಒಂದು ಇದು ಅಣಿಗೆ ಕೆಚ್ಚಿವ್ರಿ, ಈಗ 60 ರೂಪಾಯಿ ಐತ್ರಿ. ನಾನು ಕೈಗಾರಿಕೆ ಮಗ್ಗ ಕಣ ಮಗ್ಗ ನೇಯ್ತಾ ಇದ್ದೇನೆ. ಈ 2 ವರ್ಷದ ಹಿಂದೆ ವ್ಯಾಪಾರ ಸ್ವಲ್ಪ ಡೌನ್ ಆಗಿ ನಾನು ನೇಯ್ಗೆ ಬಿಟ್ಟು ಹೋಗಿದ್ದೆ. ಮತ್ತು ಈಗ 2 ವರ್ಷ ಕಾಲ ಆಯಿತು. ಈ ರಮೇಶ್ ಅನ್ನವರು ಬಂದಿಂದ ನಮ್ಗೆ ಅನುಕೂಲ ಆಗ್ಯದ. ಬೋನಸ್ಸು ಕೊಟ್ಟಾರ. ಕೈಮಗ್ಗದ್ದು ಚಲೋ ಆಗ್ತದೆ. ಪ್ರಾಬ್ಲಮ್ ಇದು ಸರಿ ಆಗಂಗಿಲ್ಲ. ಯಾಕಂದರೆ ಅದು ಒಮ್ಮೆ ಹೋಗಿ ಒಳಗೆ ಎಡಕ್ಕೆ ಹೋಗಿ ಬಲಕ್ಕೆ ಬಂದರೆ ಎಷ್ಟು ಸರಿತೈತಿ ಅಷ್ಟು ಸರಿದ ಬಿಡುತ್ತೆ. ಅದು ಹಂಗಿಲ್ಲ. ನಾವು ಬಡಿತಾ ಇರ್ತೀವಿ, ನೇಯ್ತಾ ಇರ್ತೀವಿ. ರಮೇಶ್ ಸಾಂಪ್ರದಾಯಿಕ ರವಿಕೆ ಕಣಕ್ಕೆ ಆಧುನಿಕತೆಯ ಸ್ಪರ್ಶ ನೀಡಿದ್ದಾರೆ. ಇಂತಹ ವಿನೂತನ ವಿನ್ಯಾಸದ ಡೈರಿಗಳಿಗೆ ಬೇಡಿಕೆ ಹೆಚ್ಚಾದರೆ ಅದರಿಂದ ರೇಷ್ಮೆ ಬೆಳೆಯುವ ರೈತರಿಗೆ, ನೂಲು ತೆಗೆಯುವವರಿಗೆ, ಅದಕ್ಕೆ ಬಣ್ಣ ಹಾಕುವವರಿಗೆ, ಕೈಮಗ್ಗದ ನೇಕಾರರಿಗೆ, ಪುಸ್ತಕದ ಬೈಂಡಿಂಗ್ ಮಾಡುವ ಕಾರ್ಮಿಕರಿಗೆ, ಹೀಗೆ ಹಲವು ಜನರಿಗೆ ಜೀವನೋಪಾಯವಾಗುತ್ತದೆ. ಕರುನಾಡ ಖ್ಯಾತಿಯ ಕಣವು ಜೀವಂತಿಕೆ ಪಡೆಯುತ್ತದೆ. ಇಲ್ಲಿ ಗುಳೇದಗುಡ್ಡ ಕಣ ಅಂದ್ರೆ ಫೇಮಸ್. ಇದು ಗುಳೇದಗುಡ್ಡದಾಗ ಆದ್ರೆ ಇವತ್ತಿನ ಕಾಲಕ್ಕೆ ಬೆರಳೆಣಿಕೆ ಉಳಿದು ಬಿಟ್ಟೈತಿ ಇದು ಕೈಮಗ್ಗದೊಳಗೆ. ಈ ಕೈಗಾರಿಕೆ ಉಳಿಬೇಕಪ್ಪ ಅಂತಂದ್ರೆ ಈಗ ನೋಟ್ ಪುಸ್ತಕ ಮಾಡೀವ್ರಿ, ಈಗ ಇವು ಕುಬಸಗಳನ್ನು ಮಾಡ್ತೀವಿ. ಆದರೆ ಎಲ್ಲರೂ ತಗೊಂಡು ಇದನ್ನು ಸಹಕರಿಸಿ ಇದನ್ನು ಬೆಳೆಸಿದ್ರೆ ಅಂದ್ರೆ ನಾವು ಉಳಿತೀವಿ, ಕೈಗಾರಿಕೆ ಅನ್ನೋದು ಉಳಿತೈತಿ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಎಲ್ಲ ನಶಿಸಿ ಹೋಗ್ತೈತಿ. ನಾನು ಜನಕ್ಕೆ ಕೇಳ್ಕೊಳ್ಳೋದು ಒಂದಂದ್ರೆ ಸರ್, ಈಗ ಯಾರೋ ಏನೇನೋ ಗಿಫ್ಟ್ ಕೊಡ್ತಿರ್ತಾರೆ ಈ ಮದುವೆಗಳಲ್ಲಿ, ಮನೆ ಸಂಭ್ರಮಗಳಲ್ಲಿ. ಈ ಥರ ಏನೇನೋ ಬಳಕೆ ಬರಲಾರ್ದಂಥದ್ದು ಕೊಡೋದಕ್ಕಿಂತ ಇದೇ ಕಣನೇ ತೊಗೊಂಡು ಕೊಟ್ಟರೆ ಇದರಿಂದ ತುಂಬ ಜನಕ್ಕೆ, ಅದು ಕೈಮಗ್ಗದ ಕಣ ಕೊಟ್ಟರಂತೂ ತುಂಬ ಜನಕ್ಕೆ ಕೆಲಸನೂ ಕೊಟ್ಟಂಗಾಗತ್ತೆ. ಈ ಕಣ ಅನ್ನೋ ಬಟ್ಟೆನೂ ಉಳಿಸ್ದಂಗೂ ಆಗುತ್ತೆ ಸರ್. ಇಂತಹ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲು ನಾವು ಕೈ ಜೋಡಿಸೋಣ ಅಲ್ಲವೇ? ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಸರ್ಕಾರದ ಜನಸ್ಪಂದನ ಸಮಾವೇಶ, ಕೇಂದ್ರ ಸಚಿವರು, ಹಿರಿಯ ನಾಯಕರು ಭಾಗಿ. ಅಹಮದಾಬಾದ್ನಲ್ಲಿ ಕೇಂದ್ರ ರಾಜ್ಯ ವಿಜ್ಞಾನ ಸಮ್ಮೇಳನ, ಭಾರತ ವೈಜ್ಞಾನಿಕ ಕ್ಷೇತ್ರ ಜಾಗತಿಕ ಹೂಡಿಕೆ ಸೂಚ್ಯಂಕದಲ್ಲಿ 46ನೇ ಸ್ಥಾನಕ್ಕೆ ಏರಿಕೆ, ಪ್ರಧಾನಿ ನರೇಂದ್ರ ಮೋದಿ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ 3 ದಿನ ಸೌದಿ ಅರೇಬಿಯಾ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ಸೇರಿ ಪ್ರಮುಖ ವಿಷಯ ಕುರಿತು ಸಮಾಲೋಚನೆ. ಅಮೆರಿಕಕ್ಕೆ ಭೇಟಿ ನೀಡಿರುವ ರಾಜ್ಯ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ವಾಷಿಂಗ್ಟನ್ನಲ್ಲಿ ವಿವಿಧ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಚರ್ಚೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.